ಅಂತೇಳಿ. ಹೌದಾ, ಪ್ರಭಾವ ಇರುತ್ತಾ ಕಾಮನ್ ಆಗಿ? ಯಾಕಂದರೆ ನಾವಿವತ್ತೊಂದು ಈ ಒಂದು ಡಿಬೇಟ್ನಿಂದ, ಇವತ್ತಿನ ಚರ್ಚಾ ಇದರಿಂದ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಬೇಕು. ಸೊ ಅದನ್ನು ಮಾಡೋಣ. ಆದರೆ ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಇರುತ್ತಾ? ಅವ್ರ ಮೇಲೆ ಒತ್ತಡ ಇರುತ್ತಾ? ಹೀಗೇ ಬರಬೇಕು, ಹೀಗೆ ಮಾಡಬೇಕು ಅನ್ನೋದು? 99% ಯಾವ ಪೊಲೀಸ್ ಅಧಿಕಾರಿ ಮೇಲೂ ಒತ್ತಡ ಇರೋದಿಲ್ಲ ನಾರ್ಮಲ್ ಕೇಸ್ನಲ್ಲಿ. ಇಂಥ VIP ಕೇಸ್ನಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವೊಂದು ಕೇಸ್ಗಳಲ್ಲಿ ಒತ್ತಡ ಬಂದೇ ಬರ್ತದೆ. ಹೇಳೋದು ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ನಾವು ಸುಮಾರು 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇವೆ. ಸಾಕಷ್ಟು ಒತ್ತಡಗಳು ಬರ್ತವೆ. ಆದರೂ ಯಾರೂ ಒತ್ತಡಕ್ಕೆ ಈಡಾಗೋದಿಲ್ಲ. ನಾವು ಕಾನೂನು ಪ್ರಕಾರ ಮಾಡ್ತೀವಿ, ಆಯ್ತು ಸರ್ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ. ಯಾರು ಇವನ್ ಹೋಮ್ ಮಿನಿಸ್ಟರ್ ಹೇಳಿದ್ರಾಗಲಿ, ಯಾವ ಮಂತ್ರಿ ಹೇಳಿದ್ರಾಗಲಿ, ಆಯ್ತು ಸರ್ ಮಾಡೋಣ ಅಂತಾರೆ. ನಾವು ಕಾನೂನು ಪ್ರಕಾರ ಮಾಡೇ ಮಾಡ್ತೀವಿ. ಅವರಿಗೆ ಏನು ಹೇಳೋದು ಹೇಳ್ತೇವೆ. ಅದು ಇಟ್ ಇಸ್ ಆಲ್ ಡಿಪೆಂಡ್ಸ್ ಅಪಾನ್ ಆಫೀಸರ್ಸ್. ಬಟ್ ಇದರಲ್ಲಿ ನಾನು ಒಂದು ಹೇಳಿಕೆ ನಮ್ಮ ಭಾಸ್ಕರ್ ರಾವ್ ಸಾಹೇಬ್ ಹೇಳಿದ್ರ ಹಾಗೆ, ಆ ಟೀಮ್ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಆ ಟೀಮಿಗೆ ನಿಜವಾಗಿಯೂ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಾನು ನೋಡಿದ್ದೇನೆ, ಅನೇಕ ಕೇಸುಗಳನ್ನು ನೋಡಿದ್ದೇನೆ, ತನಿಖೆನೂ ಮಾಡಿದ್ದೀವಿ, ಸಾಕಷ್ಟು ಮಾಡಿದ್ದೇವೆ, ಸಾವಿರಾರು ಕೇಸುಗಳು ನೋಡಿದ್ದೇವೆ. ಬಟ್ ಇಂಥ ತನಿಖೆ ಎಲ್ಲೂ ಆಗಿಲ್ಲ. ಅಷ್ಟೊಂದು ಯಾಕೆ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಎಲ್ಲ ರೀತಿಯಿಂದ ಅಲ್ಲೇ ಡೆಪ್ಟಿ ನಮ್ಮಲ್ಲಿ ಕಮಿಷನ್ ಆಫೀಸ್ನಲ್ಲಿ ಡೆಪ್ಟಿ ಡೈರೆಕ್ಟರ್ ಇರ್ತಾರೆ ಅಲ್ಲಿ ಸ್ಕ್ರೂಟನಿ ಮಾಡಲಿಕ್ಕೆ. ಇನ್ ಹೀಸ್ ಪ್ರೆಸೆನ್ಸ್ ಓನ್ಲಿ ಎವ್ರಿಥಿಂಗ್ ಹ್ಯಾಸ್ ಬಿನ್ ರಿಕಾರ್ಡೆಡ್. ಅವ್ರಿಗೆ ಪ್ರೆಸೆನ್ಸ್ನಲ್ಲಿನೇ ಯಾವ ರೀತಿ ಸ್ಟೇಟ್ಮೆಂಟ್ ತೊಗೋಬೇಕು, 161 ಆಗಲಿ, ಯಾವುದು 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಆಗಲಿ, ಪ್ರತಿಯೊಂದನ್ನು ಅವರು ಪ್ರೆಸೆನ್ಸ್ನಲ್ಲೇ ತೊಗೊಂಡಿದ್ದಾರೆ. ಹೀಗಾಗಿ ಪರ್ಫೆಕ್ಟ್ ಇನ್ವೆಸ್ಟಿಗೇಷನ್ ಆಗಿದೆ. ಇದರಲ್ಲೇನಿದೆ, ಮುಂಚೆ ನಾವು ತನಿಖೆ ಮಾಡುವಾಗ 2,000, 4,000, 5,000 ಪುಟಗಳು ಅದೇನು ಇನ್ವ್ಯಾಲಿಡ್. ಅದು 5,000, 8,000, 10,000 ಕೊಡ್ತಾರೆ. ಹಿಂದೆ CBI ಆದರೂ ಕೊಡ್ತಿದ್ರು. ಈಗ ನಮ್ಮವರು ನಾವು ಅಥೆಂಟಿಕ್ ಆಗಿ ಏನು ಅವಶ್ಯಕತೆ ಇದೆ ಅಷ್ಟು ಮಾಡ್ತಿದ್ವಿ. ಈಗ ನಮ್ಮವರು CBI ಇದ್ದಂಗೆ 2,000, 3,000, 4,000 ಕೊಡ್ತಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಯಾವ ಇಂಪಾರ್ಟೆಂಟ್ ಎವಿಡೆನ್ಸ್ ಇದ್ದಾವೆ ಅದ್ರ ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್ ನೋಡಬೇಕು. ಕ್ವಾಂಟಿಟಿ ನೋಡೋಕೆ ಹೋಗಬಾರ್ದು, ಕ್ವಾಲಿಟಿ ನೋಡಬೇಕು. ಕ್ವಾಲಿಟಿ ನೋಡಿ ನಾವು ತನಿಖೆಯನ್ನು ಮಾಡಬೇಕಾಗ್ತದೆ. ಇದರಲ್ಲಿ ಅಪ್ರೂವರು ಇದ್ದಾರೆ. ಆರೋಪಿಗಳಲ್ಲಿ 19 ಮೇನ್ ಆರೋಪಿಗಳು. 19 ಆರೋಪಿಗಳಲ್ಲಿ ಅವ್ರದೇ ಇಂಪಾರ್ಟೆಂಟು. ಅಪ್ರೂವರ್ ಯಾರಾಗಿದ್ದಾರೆ? ಸುಮಾರು 4-5 ಜನ ಅಪ್ರೂವರ್ ಆಗಿದ್ದಾರೆ. ಉಳಿದವರು 164 ಮಾಡಿಸಿದ್ದಾರೆ. ಆ ಮಾತು ಬೇರೆ. ಅಪ್ರೂವರ್ ಆದವ್ರದ್ದು ಇಂಪಾರ್ಟೆಂಟು ಭಾಳ ಅದು ಇದು ಬರ್ತದೆ. ಈಗ ಅಪ್ರೂವರ್ ಮಾಡಬೇಕಾದ್ರೆ ಅವ್ರಿಗೆಲ್ಲ ಮ್ಯಾಜಿಸ್ಟ್ರೇಟು ಅವ್ರಿಗೆಲ್ಲ 164 ಮಾಡೋಕ್ಕಿಂತ ಮುಂಚೆನೇ ಅಡ್ವಾನ್ಸ್ ಹೇಳಿರ್ತಾರೆ. ನೋಡಪ್ಪ, ನೀನು ನ್ಯಾಯಯುತವಾಗಿ ಹೇಳಬೇಕು, ಯಾವುದೇ ಒತ್ತಡ ಇಲ್ಲದೆ ಹೇಳಬೇಕು, ನೀನು ಸ್ವ ಇಚ್ಛೆಯಿಂದ ಹೇಳಿಕೆ ಕೊಡಬೇಕು, ಯಾವುದೂ ಪ್ರೆಷರ್ ಇರಬಾರ್ದು, ಯಾವುದೋ ಆಮಿಷ ನಿನಗೆ ಒಡ್ಡಿರಬಾರ್ದು ಅಂತ ಹೇಳಿಕೆ ಕೊಡಬೇಕು. ನೀನು ಹೇಳಿಕೆಯಿಂದ ಬೇರೆಯವ್ರದ್ದು ಜೀವಕ್ಕೆ ಇದು ಭಾಳ ತೊಂದರೆ ಆಗ್ತದೆ. ನೀನು ವಿಚಾರ ಮಾಡಿ ಹೇಳು, ಸತ್ಯವನ್ನೇ ಹೇಳಬೇಕು ಅಂತ ಹೇಳೋದು ಅವ್ರಿಗೆ 2-3 ದಿವಸ ಟೈಮ್ ಕೊಟ್ಟು ಆಮೇಲೆ 164 ಮಾಡ್ಕೋತಾರೆ. ಇವೆಲ್ಲ ಮಾಡಿ ಭಾಳ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿ ಚಾರ್ಜ್ ಶೀಟನ್ನು ರೆಡಿ ಮಾಡಿದ್ದಾರೆ. 90 ದಿವಸ ಒಳಗನೆ ಚಾರ್ಜ್ ಶೀಟ್ ಕೊಡಬೇಕು. ಕೊಡದೇ ಇದ್ರೆ ಅವರಿಗೆ ಬೇಲ್ ಮಾಡುವಂಥ ಚಾನ್ಸಸ್ ಇರ್ತವೆ. ಈ 90 ದಿವಸ ಬೇಲ್ ಆದಮೇಲೂ ನನಗನ್ಸೋ ಮಟ್ಟಿಗೆ ಈ ಸೆಷನ್ ಕೋರ್ಟ್ನಲ್ಲಿ ಅವನಿಗೆ ಬೇಲ್ ಸಿಗಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ಹೈಕೋರ್ಟ್ಗೆ ಹೋದರೆ ಖಂಡಿತ ಬೇಲ್ ಸಿಗ್ತದೆ. ಅವ್ರು ಹೊರಗೆ ಬರ್ತಾರೆ, ಅವರು ಪ್ರಭಾವಿಗಳಿದ್ದಾರೆ. ಈ ತನಿಖೆ ನೋಡಿದ್ರೆ 99% ಕನ್ವಿಕ್ಷನ್ ಆಗಬೇಕು. ತನಿಖೆ ವಿಚಾರ ನೋಡಿದ್ರೆ, ತನಿಖೆ ಮಾಡಿದ್ದು ರೀತಿ ನೋಡಿದ್ರೆ. ಟ್ರಯಲ್ ಶುರು ಆದರೆ ಕಸ್ಟಡಿ ಕೇಸ್ ಆಗ್ಬೋದಲ್ಲ? ಬೇಲ್ ಕೊಡದೆ ಹಂಗೆ ಇಟ್ಕೋಬೋದಲ್ಲ? ಇಟ್ಕೋಬೋದು ಸರ್. ಇದು ತನಿಖೆ ಭಾಳ ಚೆನ್ನಾಗಿ ಮಾಡೋದ್ರಿಂದ 99% ಕನ್ವಿಕ್ಷನ್ ನನ್ನ ಲೆಕ್ಕದಲ್ಲಿ. ಆದರೆ ಇನ್ನೂ ಒಂದು ಚಾನ್ಸಸ್ ಇದ್ದಾವೆ. ಭಾಳಷ್ಟು ದಿವಸಗಳು ಇದರಲ್ಲಿ ಟೈಮ್ ಸಿಗ್ತದೆ. ಸುಮಾರು ಸೆಷನ್ ಕೋರ್ಟ್ನಲ್ಲಿ ಭಾಳಷ್ಟು ಕೇಸುಗಳು ಪೆಂಡಿಂಗ್ ಇರ್ತವೆ. ಇದೇನು ಸ್ಪೆಷಲ್ ಕೇಸ್ ಅಂತ ಅವರು ಸ್ಪೆಷಲ್ ಟ್ರೀಟ್ ಮಾಡೋದಲ್ಲ. ಇದಕ್ಕೆ 2-3 ವರ್ಷ ತನಿಖೆಗೆ ಇದು ಚಾರ್ಜ್ ಫ್ರೇಮ್ ಮಾಡಬೇಕು. ಆಮೇಲೆ ನೋಟಿಸ್ ಇಶ್ಯೂ ಮಾಡ್ತಾರೆ, ವಾರಂಟ್ ಇಶ್ಯೂ ಬರೆದಿದ್ರು ವಾರಂಟ್ ಇಶ್ಯೂ ಮಾಡ್ತಾರೆ. ಇವೆಲ್ಲ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿ ಮಾಡಬೇಕಾದ್ರೆ ಸುಮಾರು ಎವಿಡೆನ್ಸು 4,000, 5,000 ಎವಿಡೆನ್ಸ್ ಮಾಡಬೇಕಾದ್ರೆ 2-3 ವರ್ಷ ನಡೀತದೆ. ಅದರಲ್ಲಿ ನಮ್ಮ ಪ್ರಾಸಿಕ್ಯೂಟರ್ನು ಕೆಲವೊಂದು ಡ್ರಾಪ್ ಮಾಡ್ತಾರೆ. ಅನ್ವಾಂಟೆಡ್ ಎಲ್ಲ ಏನೇನೆಲ್ಲ ಡ್ರಾಪ್ ಮಾಡ್ತಾರೆ. ಇಂಪಾರ್ಟೆಂಟ್ ಎವಿಡೆನ್ಸ್ಗೆ ಮಾತ್ರ ಕರೀತಾರೆ. ಇದೆಲ್ಲ ಅದಕ್ಕೆ 3-4 ವರ್ಷ ಟೈಮ್ ತಗೋತದೆ. ಟೈಮ್ನಲ್ಲಿ ಇವರಿಗೆ ಅವಕಾಶ ಸಿಗ್ತದೆ. ಈ ಆರೋಪಿಗಳೆಲ್ಲ ಪ್ರಭಾವಿ ವ್ಯಕ್ತಿಗಳು, ಭಾಳಷ್ಟು ದುಡ್ಡಿದ್ದವರು, ಅವರೆಲ್ಲ ಇನ್ಫ್ಲೂಯೆನ್ಸ್ ಮಾಡುವಂತ ಯೋಗ್ಯತೆ ಇದ್ದವರು. ಅವ್ರು ಯಾರ ಕಡೆಯಿಂದ ಹೇಳ್ತಾರೆ, ಎಲ್ಲರ ಕಡೆಯಿಂದ ಹೇಳಿಸ್ತಾರೆ. ನೋಡಪ್ಪ, ಆಗಿದ್ದಾಗಿದೆ, ಹೋಗಿದ್ದವನು ಸತ್ತವನೇನು ವಾಪಸ್ ಬರ್ತಾನ, ಅವ್ರು ಯಾರು ಮಾತು ಕೇಳ್ತಾರೆ ಅವ್ರಿಗೆ ಅವ್ರ ಕಡೆಯಿಂದ ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡಿ, ನೋಡಮ್ಮ ನಿನ್ನ ಮಗು ಹೊಟ್ಟೆಯಲ್ಲಿ ಮಗು ಇದೆ, ಅದ್ರ ಬಗ್ಗೆ ವಿಚಾರ ಮಾಡು, ಭವಿಷ್ಯ ನೋಡು, ನಿನಗೆ ಬೇಕಾದ್ರೆ ಕೋಟಿಗಟ್ಟಲೆ ದುಡ್ಡಿದೆ ಅವ್ರ ಹತ್ರ ಕೊಡ್ಲಿಕ್ಕೆ. ಸೊ ಆಸೆ ಹಚ್ತಾರೆ. ಯಾವುದೇ ನಾವು ಬೇಲ್ ಕಂಡೀಷನ್ ಅಲ್ಲಿ ಇರ್ತದೆ, ಯಾವುದು ಪ್ರಭಾವ ಬೀರಬಾರ್ದು, ಯಾವುದು ಸಾಕ್ಷಿ ನಾಶ ಮಾಡಬಾರ್ದು ಅಂತ ಕಂಡೀಷನ್ ಎಲ್ಲಾ ಕೇಸಲ್ಲಿ ಆ ಕಂಡೀಷನ್ ಇರ್ತದೆ. ಬಟ್ 100% ಎಲ್ಲಾ ಕಂಡೀಷನ್ ವೈಲೇಟ್ ಮಾಡ್ತಾರೆ. ಅದ್ರ ಬಗ್ಗೆ ಯಾರು ಆಕ್ಷನ್ ತಗೊಳ್ಳೋದಿಲ್ಲ.
ಆಕ್ಚುಲಿ ವೈಲೇಟ್ ಮಾಡಿದ್ದು ಯಾವ್ದು ಕಂಡು ಬಂದ್ರೆ ನಾವು ಒಂದು FIR ಹಾಕಬೇಕು ಅವನ ಮೇಲೆ. ಪೊಲೀಸರು ನಾವು FIR ಹಾಕಿ ಅವನ ಮೇಲೆ ಮಾಡಿದ್ರೆ ಅವ್ನ ಬೇಲ್ ಕ್ಯಾನ್ಸಲ್ ಆಗ್ತದೆ. ಅಕಸ್ಮಾತ್ ಬೇಲ್ ಗಿಲ್ ಕೊಟ್ಟಿದ್ರೆ ಬೇಲ್ ಕ್ಯಾನ್ಸಲ್ ಆಗ್ತದೆ. ಇದು ಯಾರು ಮಾಡೋದಿಲ್ಲ. ಇವನ್ ನಾವು ನೋಡಿದ್ದೇವೆ ಕೋರ್ಟ್ನಲ್ಲಿನೇ ಸಾಕ್ಷಿ ಹೇಳಿ ಹೊರಗೆ ಬಂದಾಗೆ ಕೋರ್ಟ್ ಕಂಪೌಂಡ್ನಲ್ಲಿನೇ ಶೂಟ್ ಮಾಡಿದ್ದಾರೆ ಸಾಕ್ಷಿದಾರರಿಗೆ. ಯಾವ ರಕ್ಷಣೆ ಕೊಡ್ತೀವಿ ನಾವು ಪೊಲೀಸರು? ಯಾವುದು ರಕ್ಷಣೆ ಸಾಧ್ಯ ಇಲ್ಲ. ಅವ್ರು ತಮ್ಮಷ್ಟು ತಾವೇ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತೇವೆ. ನಾವು ಯಾವುದು ಮಾಡೋದಲ್ಲ ಇದು ಮಾಡೋದಲ್ಲ ಅಂತ ಹೇಳ್ತೇವೆ. ಎಲ್ಲ ರೀತಿಯಿಂದ ಕಾನೂನುಬದ್ಧವಾಗಿ ಮಾಡ್ತೀವಿ ಅಂತ ಹೇಳ್ತೇವೆ. ಬಟ್ ಸಫರ್ ಆಗೋರು ಎಷ್ಟೋ ಮಂದಿ ಸತ್ತಿದ್ದಾರೆ, ಎಷ್ಟೋ ಮಂದಿ ಕೋರ್ಟ್ ಆವರಣದಲ್ಲಿನೇ ಶೂಟ್ಔಟ್ ಆಗಿದ್ದಾರೆ, ಏನೂ ಮಾಡಲಿಕ್ಕಾಗಲಿಲ್ಲ. ಸೊ ಇಂಥ ಪರಿಸ್ಥಿತಿ ಇರುವಾಗ ಎವ್ರಿ ಚಾನ್ಸ್ ಆಫ್ ಕನ್ವಿಕ್ಷನ್ ಇದ್ರೂ ಸಹ ಅಕ್ಯೂಟ್ ಆಗುವಂಥ ಚಾನ್ಸು ಅಷ್ಟೇ ರೀತಿಯಲ್ಲಿ ಇದೆ. ಓಕೆ ನಾಗರಾಜ್ ಸರ್, ಇಷ್ಟು ದಿನ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ತನಿಖಾಧಿಕಾರಿಗಳ ಒಂದು ಹೋರಾಟ ಇರುತ್ತೆ. ಅದಾದ ಬಳಿಕ ಕಾನೂನಾತ್ಮಕವಾದಂಥ ಹೋರಾಟಗಳು ಶುರುವಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಕಾನೂನಾತ್ಮಕವಾದಂಥ ಹೋರಾಟಗಳು ಹೇಗಿರುತ್ತೆ? ಭಾರತೀಯ ಕಾನೂನು ಬಹುಶಃ ಜಗತ್ತಿನಲ್ಲಿಯೇ ಭಾಳ ಸುಂದರವಾದ ಮತ್ತು ವಿಶಿಷ್ಟವಾದಂಥ ಕಾನೂನು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಭಾರತೀಯರಾದಂಥ ನಾವೆಲ್ಲ ಭಾಳ ಸಂತೋಷ ಪಡಬೇಕು. ಯಾಕಂತ ಹೇಳಿದ್ರೆ PV ನರಸಿಂಹರಾವ್ ಅವರಂಥ ಒಂದು ಪ್ರಧಾನಮಂತ್ರಿಯವರನ್ನು ಪ್ರೇಮ್ ಕುಮಾರ್ ಅಂತ ಒಂದು ಮೆಜಿಸ್ಟ್ರೇಟ್ರ ಮುಂದೆ ಆರೋಪಿಯನ್ನಾಗಿ ನಿಲ್ಲಿಸಿದಂಥ ಕಾನೂನು ಯಾವುದು ಕೇಳಿದ್ರೆ ನಮ್ಮ ಭಾರತೀಯ ಕಾನೂನು. ಮುಖ್ಯಮಂತ್ರಿಗಳಿಗೆ ಜೈಲನ್ನು ಕಾಣಿಸಿದಂಥ ಕಾನೂನು ಯಾವುದು ಕೇಳಿದ್ರೆ ಜಯಲಲಿತಾ ಇರಲಿ ಅಥವಾ ಲಾಲೂ ಪ್ರಸಾದ್ ಯಾದವ್ ಇರಲಿ, ಅವರಿಗೆ ಜೈಲನ್ನು ಕಾಣಿಸೋದು ಯಾವುದು ಕೇಳಿದ್ರೆ ಭಾರತೀಯ ಕಾನೂನು, ಭಾರತೀಯ ನ್ಯಾಯಾಲಯಗಳು. ಹಾಗಾಗಿ ಭಾರತೀಯ ನ್ಯಾಯಾಲಯಗಳು ಅಥವಾ ಭಾರತೀಯ ಕಾನೂನು ಯಾವ ಹಣ ಇರಲಿ, ಯಾರ ದುಡ್ಡಿರಲಿ, ವಶೀಲಿ ಇರಲಿ, ವಶೀಲಿದ್ದಂಥ ಮಾತ್ರಕ್ಕೆ ಅವನನ್ನು ಬಿಟ್ಟಂಥ ಉದಾಹರಣೆಯೂ ಇಲ್ಲ, ಅಥವಾ ಅವನಿಗೆ ಶಿಕ್ಷೆ ಮಾಡದೆ ಅವನನ್ನು ಕಳಿಸಿರುವಂಥದ್ದು ಸಹಿತ ಇಲ್ಲ. ಹಾಗಾಗಿ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ, ಕಾನೂನಿನ ಬಗ್ಗೆ ನಾವು ಹೆಮ್ಮೆ ಇಟ್ಕೊಳ್ಬೇಕು. ಇನ್ನು ಎರಡನೇ ವಿಷಯಕ್ಕೆ ಬರುವುದಾಗಿದ್ದರೆ, ತಾವೊಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಈಗ ನಾಳೆಯಿಂದ ಅಥವಾ ನಾಡ್ದಿಂದ ಚಾರ್ಜ್ ಶೀಟ್ ಆಗ್ಬೋದು. ಚಾರ್ಜ್ ಶೀಟ್ನಲ್ಲಿ ಏನು ಅಡಕಾಗಿರ್ತದೆ ಅನ್ನುವುದು ಚಾರ್ಜ್ ಶೀಟ್ ಆಗುವವರೆಗೂ ಸಹಿತ ಸ್ಪಷ್ಟವಾಗಿ ನಮಗಂತೂ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಅಥವಾ ದೃಶ್ಯ ಮಾಧ್ಯಮಗಳ ಮುಖಾಂತರ ನಮಗೆ ಕಂಡು ಬಂದಿದ್ದೇನಂತ ಹೇಳಿದ್ರೆ, FSL ವರದಿ ಆರೋಪಿಗಳಿಗೆ ವ್ಯತಿರಿಕ್ತವಾಗಿದೆ, ಅವರಿಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆರೋಪಿಗಳ ಅಂದರೆ ದರ್ಶನ್ ತೊಟ್ಟಂಥ ನೀಲಿ ಟೀ ಶರ್ಟು ಅಥವಾ ಇನ್ನೊಂದು ಜೀನ್ಸ್ ಪ್ಯಾಂಟಿನ ಮೇಲೆ ಮೃತನ ಬ್ಲಡ್ ಕಲೆಕ್ಟ್ ಆಗಿದೆ, ಅದು ಸ್ಯಾಂಪಲ್ ಟ್ಯಾಲಿ ಆಗ್ತದೆ ಅನ್ನುವಂಥದ್ದನ್ನು ಸಹಿತ ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ. CCTV ಫುಟೇಜ್ಗಳಲ್ಲಿ ಸಹಿತ ಇವರ ಸ್ಕಾರ್ಪಿಯೋ ಕಾರ್ ಹೋಗೋದು, ಇನ್ನೊಂದು ಕಾರ್ಗಳು ಹೋಗುವಂಥದ್ದನ್ನು ಕಂಡಿದ್ದೀವಿ ಅಂತ ಹೇಳ್ತೀವಿ. ಭಾಸ್ಕರ್ ರಾವ್ ಅವರು ತುಂಬ ಚೆನ್ನಾಗಿ ಇದನ್ನು ಯಾವ ಆ್ಯಂಗಲ್ಗಳಲ್ಲೆಲ್ಲ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡ್ತಾರೆ, ಟೆಕ್ನಿಕಲಿ, ಊರಲ್ಲಿ, ರೈಟಿಂಗ್ನಲ್ಲಿ, ಕಾಗದ ಪತ್ರಗಳು, ಹೀಗೆ ಹಲವಾರು ವಿಧದಲ್ಲಿ ಕಲೆಕ್ಟ್ ಮಾಡ್ತಾರೆ. ಇವತ್ತು 5,000 4,500ವರೆಗೆ ಪೇಜ್ಗಳಷ್ಟು ಚಾರ್ಜ್ ಶೀಟ್ ಯಾಕೆ ಹೋಗ್ತದೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಪೊಲೀಸರ ಬೆತ್ತವೇ ತನಿಖೆ ಮಾಡ್ತಿತ್ತು. ಈಗ ಬೆತ್ತ ತನಿಖೆ ಮಾಡುವಂಥ ಕಾಲ ಹೋಗಿದೆ. ಯಾಕಂತ ಹೇಳಿದ್ರೆ ಪೊಲೀಸರು ಬೆತ್ತ ತೋರಿಸಿದ್ರೆ ಅವ್ರಿಗೆ ಇನ್ನೇನೋ ತೋರಿಸುವಂಥ ಕಾಲ ಇದಾಗಿದೆ. ಯಾಕಂದರೆ ಹ್ಯೂಮನ್ ರೈಟ್ಸ್ ಅಂತ ಇದೆ, ಲೋಕಾಯುಕ್ತ ಅಂತ ಇದೆ, ಮಾಧ್ಯಮಗಳು ಪ್ರಬಲವಾಗಿದ್ದಾವೆ, ಅಕ್ಯೂಸ್ಡ್ ರೈಟ್ಸ್ ಅನ್ನೋದು ಬಂದಿದೆ. ಹಿಂದೆಲ್ಲ ಅಕ್ಯೂಸ್ಡನ್ನು ಹೇಗೆ ಬೇಕಾದ್ರೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದಿತ್ತು. ಆದರೆ ಈಗ ಅವನನ್ನು ಅರೆಸ್ಟ್ ಮಾಡಬೇಕಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ ಅರೆಸ್ಟ್ ಮಾಡುವಂಥ ಪೂರ್ವದಲ್ಲಿ ಏನು